ನಮಸ್ಕಾರ ಅಶ್ವಕೃಷಿ ಚಾನೆಲ್ಗೆ ಸ್ವಾಗತ. ನಾನು ವನಿತಾ. ಈಗ ಇರುವ ಪರಿಸ್ಥಿತಿಯಲ್ಲಿ ಒಂದೇ ಬೆಳೆಯನ್ನ ಅವಲಂಬಿಸಿ ಜೀವನ ನಡೆಸಲು ಸಾಧ್ಯವಿಲ್ಲ. ಹೀಗಾಗಿ ಹೈನುಗಾರಿಕೆ ಅಥವಾ ಕುರಿ ಸಾಕಾಣಿಕೆಯಂತಹ ಉಪಕಸಬುಗಳಲ್ಲಿಯೂ ತೊಡಗಿಸಿಕೊಳ್ಳಬೇಕಾಗಿದೆ. ಮೇಕೆಗಳು ಹಾಗೂ ಕುರಿಗಳ ಬ್ರೀಡಿಂಗ್ ಹಾಗೂ ಸಾಕಾಣಿಕೆ ಮಾಡುವುದು ಲಾಭದಾಯಕ ವೃತ್ತಿಯಾಗಿದೆ. ತಳಿಗಳ ಆಯ್ಕೆ ಮತ್ತು ಈ ಕಸುಬಿನಲ್ಲಿ ಯಶಸ್ಸು ಗಳಿಸುವ ಕೆಲವು ಸಲಹೆಗಳು ಇಲ್ಲಿವೆ. ಸಂತಾನೋತ್ಪತ್ತಿ ಸ್ಟಾಕ್ ಆಯ್ಕೆ. ಯಾವುದೇ ತಳಿಯ ಬ್ರೀಡಿಂಗ್ನ ಯಶಸ್ಸಿಗೆ ತಳಿ ಸಂಗ್ರಹದ ಗುಣಮಟ್ಟವು ನಿರ್ಣಾಯಕವಾಗಿದೆ. ಉತ್ತಮ ಹೊಂದಾಣಿಕೆ, ಉತ್ತಮ ಆರೋಗ್ಯ ಮತ್ತು ಉತ್ತಮ ಹಾಲು ಉತ್ಪಾದನಾ ಅಥವಾ ವೇಗದ ಬೆಳವಣಿಗೆಯಂತಹ ಅಪೇಕ್ಷಣೀಯ ಗುಣಲಕ್ಷಣಗಳನ್ನು ಹೊಂದಿರುವ ಪ್ರಾಣಿಗಳನ್ನ ಮೊದಲು ಆಯ್ಕೆ ಮಾಡಿಕೊಳ್ಳಿ. ಯಾವುದೇ ಆರೋಗ್ಯ ಸಮಸ್ಯೆಗಳು ಅಥವಾ ಕಳಪೆ ಜೆನೆಟಿಕ್ಸ್ ಹೊಂದಿರುವ ಪ್ರಾಣಿಗಳನ್ನ ಆಯ್ಕೆ ಮಾಡಿಕೊಳ್ಳುವುದು ತಪ್ಪಿಸಿ. ಇನ್ನು ತಳಿಯ ನಿರ್ವಹಣೆ ಹೇಗೆ ಅಂತ ಅಂದ್ರೆ, ಸಾಮಾನ್ಯವಾಗಿ ಶರತ್ಕಾಲದಲ್ಲಿ ಅಥವಾ ಚಳಿಗಾಲದ ಆರಂಭದಲ್ಲಿ ನಿಮ್ಮ ಪ್ರದೇಶಕ್ಕೆ ಉತ್ತಮ ಸಂತಾನ ಋತುವಿನಲ್ಲಿ ಸಂತಾನೋತ್ಪತ್ತಿಯನ್ನ ಯೋಜಿಸಿ. ಉತ್ತಮ ತಳಿ ಶಾಸ್ತ್ರವನ್ನ ಹೊಂದಿರುವ ಮತ್ತು ತಿಳಿದಿರುವ ಯಾವುದೇ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತವಾಗಿರುವ ತಳಿಗಳನ್ನು ಬಳಸಿ. ನಿರ್ವಹಣೆಗೆ ಸಹಾಯ ಮಾಡಲು ಸಂತಾನೋತ್ಪತ್ತಿ ದಿನಾಂಕ ಮತ್ತು ನಿರೀಕ್ಷಿತ ದಿನಾಂಕದ ದಾಖಲೆಯನ್ನ ಇರಿಸಿ. ಇನ್ನು ಆಹಾರ. ಸಂತಾನೋತ್ಪತ್ತಿ ಮಾಡುವ ಪ್ರಾಣಿಗಳ ಆರೋಗ್ಯ ಮತ್ತು ಉತ್ಪಾದಕತೆಯನ್ನ ಖಚಿತಪಡಿಸಿಕೊಳ್ಳಲು ಸಮತೋಲಿತ ಆಹಾರವನ್ನ ನೀಡುವುದು ಮುಖ್ಯವಾಗಿದೆ. ಖನಿಜಗಳು ಮತ್ತು ಜೀವಸತ್ವಗಳನ್ನು ಒಳಗೊಂಡಿರುವ ಸಮತೋಲಿತ ಆಹಾರದೊಂದಿಗೆ ಗುಣಮಟ್ಟದ ಹುಲ್ಲು ಅಥವಾ ಹುಲ್ಲುಗಾವಲುಗಳೊಂದಿಗೆ ಪ್ರಾಣಿಗಳಿಗೆ ಆಹಾರವನ್ನ ನೀಡಿ. ವಸತಿ ಮತ್ತು ಪರಿಸರ ಹೇಗಿರಬೇಕು ಅಂತ ನೋಡೋದಾದ್ರೆ, ಒತ್ತಡ ಮತ್ತು ರೋಗವನ್ನ ತಡೆಗಟ್ಟಲು ಪ್ರಾಣಿಗಳಿಗೆ ಸ್ವಚ್ಛ ಮತ್ತು ಆರಾಮದಾಯಕ ವಸತಿ ಒದಗಿಸಿ. ವಸತಿ ಚೆನ್ನಾಗಿ ಗಾಳಿ, ಶುಷ್ಕ ಮತ್ತು ಕರಡುಗಳಿಂದ ಮುಕ್ತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಪ್ರಾಣಿಗಳಿಗೆ ತಿರುಗಾಡಲು ಮತ್ತು ವ್ಯಾಯಾಮ ಮಾಡಲು ಸಾಕಷ್ಟು ಸ್ಥಳವನ್ನ ಕಲ್ಪಿಸುವುದು ಅವಶ್ಯಕ ಎನ್ನಬಹುದು. ರೋಗ ನಿರ್ವಹಣೆ. ನಿಮ್ಮ ಸಂತಾನೋತ್ಪತ್ತಿ ಪ್ರಾಣಿಗಳಿಗೆ ನಿಯಮಿತ ಆರೋಗ್ಯ ನಿರ್ವಹಣೆ ಕಾರ್ಯಕ್ರಮವನ್ನ ನಿರ್ವಹಿಸಬೇಕು. ರೋಗಗಳು ಹರಡುವುದನ್ನು ತಡೆಗಟ್ಟಲು ನಿಯಮಿತ ಲಸಿಕೆಗಳು, ಜಂತು ಹುಳು ನಿವಾರಣೆ ಮತ್ತು ಆರೋಗ್ಯ ತಪಾಸಣೆಗಳನ್ನು ನಿಗದಿಪಡಿಸಿ. ನಿಮ್ಮ ಪ್ರಾಣಿಗಳ ಆರೋಗ್ಯವನ್ನ ಪತ್ತೆ ಹಚ್ಚಲು ಎಲ್ಲಾ ಆರೋಗ್ಯ ಚಿಕಿತ್ಸೆಗಳು ಮತ್ತು ಅವಲೋಕನಗಳ ದಾಖಲೆಯನ್ನ ಒಂದೆಡೆ ಇರಿಸಿಕೊಳ್ಳುವುದು ಉತ್ತಮ. ಇನ್ನು ಆನುವಂಶಿಕ. ಸಂತಾನೋತ್ಪತ್ತಿಯ ಪ್ರಕ್ರಿಯೆಯಲ್ಲಿ ಕಳಪೆ ಆನುವಂಶಿಕ ಗುಣಲಕ್ಷಣ ಇರುವ ಕುರಿ ಅಥವಾ ಮೇಕೆಯ ಉತ್ತಮ ತಳಿಯನ್ನ ಯಾವುದೇ ಕಾರಣಕ್ಕೂ ಆಯ್ಕೆ ಮಾಡಿಕೊಳ್ಳಬೇಡಿ. ಇದು ಕಡಿಮೆ ಉತ್ಪಾದಕತೆಗೆ ಕಾರಣವಾಗಬಹುದು. ಇನ್ನು ಹಾಲುಣಿಸುವಿಕೆ ಯಾವ ರೀತಿಯಾಗಿ ಅಂತ ನೋಡೋದಾದ್ರೆ, ಒತ್ತಡವನ್ನ ತಡೆಗಟ್ಟಲು ಮತ್ತು ಸರಿಯಾದ ಬೆಳವಣಿಗೆಯನ್ನ ಖಚಿತಪಡಿಸಿಕೊಳ್ಳಲು ಸಮರ್ಪಕವಾಗಿ ಮೇಕೆ ಕುರಿಯನ್ನ ಆಯ್ಕೆ ಮಾಡಿಕೊಳ್ಳಿ. ಹಾಲುಣಿಸುವಿಕೆಯ ನಂತರ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನ ಬೆಂಬಲಿಸಲು ಉತ್ತಮ ಗುಣಮಟ್ಟದ ಆಹಾರವನ್ನ ಒದಗಿಸಿ. ಇನ್ನು ಇದರ ಮಾರ್ಕೆಟಿಂಗ್. ನಿಮ್ಮ ಪ್ರಾಣಿಗಳಿಗೆ ಸಂಭಾವ್ಯ ಮಾರುಕಟ್ಟೆಗಳಲ್ಲಿ ಗುರುತಿಸಿ ಮತ್ತು ಅವುಗಳನ್ನ ಮಾರಾಟ ಮಾಡಲು ಮಾರ್ಕೆಟಿಂಗ್ ತಂತ್ರಗಳನ್ನ ಯೋಜಿಸಿ. ಸಂಭಾವ್ಯ ಖರೀದಿದಾರರನ್ನ ಆಕರ್ಷಿಸಲು ನಿಮ್ಮ ಪ್ರಾಣಿಗಳ ಸಂತಾನೋತ್ಪತ್ತಿ ಇತಿಹಾಸ ಮತ್ತು ತಳಿಶಾಸ್ತ್ರದ ದಾಖಲೆಗಳನ್ನ ಇರಿಸಿ. ಕೊನೆಯಲ್ಲಿ ಆಡುಗಳು ಮತ್ತು ಕುರಿಗಳ ಸಂತಾನೋತ್ಪತ್ತಿಗೆ ಎಚ್ಚರಿಕೆಯಿಂದ ಯೋಜನೆ, ನಿರ್ವಹಣೆ ಮತ್ತು ವಿವರಗಳನ್ನ ತಿಳಿದುಕೊಂಡಿರಬೇಕು. ಯಶಸ್ವಿ ತಳಿಗಾರರು ಬ್ರೀಡಿಂಗ್ ಸ್ಟಾಕ್ ಅನ್ನ ಎಚ್ಚರಿಕೆಯಿಂದ ಆಯ್ಕೆ ಮಾಡಬೇಕು. ಸೂಕ್ತವಾದ ಆಹಾರ, ವಸತಿ ಮತ್ತು ಆರೈಕೆಯನ್ನ ಒದಗಿಸಬೇಕು ಮತ್ತು ನಿಯಮಿತ ಆರೋಗ್ಯ ನಿರ್ವಹಣೆ ಕಾರ್ಯಕ್ರಮವನ್ನ ನಿರ್ವಹಿಸಬೇಕು. ಆನುವಂಶಿಕ ವೈವಿಧ್ಯತೆಯನ್ನ ಕಾಪಾಡಿಕೊಳ್ಳುವುದು, ಸೂಕ್ತ ಕಾಳಜಿಯನ್ನ ಒದಗಿಸುವುದು ಮತ್ತು ಮೇಕೆ ಕುರಿಯನ್ನ ಮಾರಾಟ ಮಾಡಲು ಮಾರುಕಟ್ಟೆ ತಂತ್ರಗಳನ್ನು ಯೋಜಿಸುವುದು ಸಹ ಅತ್ಯಗತ್ಯವಾಗಿದೆ.